ನಮಸ್ತೆ ಎಲ್ಲರಿಗೂ. ನಾನು ಧನುರ್ಮಾಸ ಮಹತ್ವ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಆ ವಿಡಿಯೋಗಳನ್ನ ನೋಡಿ. ಧನುರ್ಮಾಸದ ಮಹತ್ವ ಏನು, ಅದನ್ನು ಹೇಗೆ ಆಚರಣೆ ಮಾಡೋದು ಅಂತ. ಹಾಗೆ ಈ ಧನುರ್ಮಾಸದಲ್ಲಿ ಯಾವ್ಯಾವ ವ್ರತ ಮಾಡ್ಬೋದು, ಯಾವ್ಯಾವುದನ್ನು ನೀವು ಪಡ್ಕೊಳ್ಬಹುದು, ಧನ ಪ್ರಾಪ್ತಿಗಾಗಿ ನಾನು ಹೇಳಿದ್ದೀನಿ, ಆ ವಿಡಿಯೋನ ನೋಡಿ. ಶತ್ರುಬಾಧೆ ನಿವಾರಣೆಗಾಗಿ ಕೂಡ ಹೇಳಿದ್ದೀನಿ, ಆ ವಿಡಿಯೋಗಳನ್ನು ನೋಡಿ. ಹಾಗೆ ಆರೋಗ್ಯ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಬೋದು ಈ ಧನುರ್ಮಾಸ ವ್ರತವನ್ನು ಮಾಡಿ ಅಂತ ಹೇಳಿದ್ದೀನಿ. ಈಗ ನಾನು ಹೇಳ್ತಾ ಇರೋದು ಮದುವೆ ವಿಷಯವಾಗಿ. ಮದುವೆ ಎಲ್ಲರಿಗೂ ಮದುವೆ ಆಗಬೇಕು ಅಂತ ಇರುತ್ತೆ ಅಲ್ವಾ. ಎಷ್ಟೋ ಜನಗಳಿಗೆ ಹುಡುಗರಿಗೆ ಹುಡುಗಿನೇ ಸಿಗ್ತಿರಲ್ಲ, ಹುಡುಗಿರಿಗೆ ಹುಡುಗರೇ ಸಿಗ್ತಿರಲ್ಲ. ಯಾಕಂದರೆ ಅದೊಂದು ತುಂಬ ಕಾರಣಗಳು ಏನೇನಾಗ್ಬಿಟ್ಟಿದೆ ಅಂದರೆ, ಹೇಗೆ ಅವರ ಆಯ್ಕೆಗಳು ಕೂಡ ಇದರಲ್ಲಿ ಕಂಡುಬರುತ್ತೆ. ಅಂದರೆ ನನಗೆ ಇದೇ ಥರ ಹುಡುಗ ಬೇಕು, ನನಗೆ ಇದೇ ಥರ ಹುಡುಗಿ ಬೇಕು ಅಂದ್ಕೊಂಡೇ ತುಂಬ ಮುಂದಕ್ಕೆ ಬಂದುಬಿಟ್ಟಿರ್ತಾರೆ. ಎಷ್ಟೋ ವಯಸ್ಸುಗಳಾಗ್ಬಿಟ್ಟಿರುತ್ತೆ, ಸಿಗ್ತಾನೇ ಇರೋದಿಲ್ಲ. ಹಾಗೆ ಅಥವಾ ಇಲ್ಲ ಅಂದರೆ ಎಲ್ಲ ಚೆನ್ನಾಗಿದೆ ಅಂದರೆ ಜಾತಕ ಸೆಟ್ ಆಗೋಲ್ಲ. ಜಾತಕ ಸೆಟ್ ಆಗಿದ್ರೆ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಎಲ್ಲ ಸೆಟ್ ಆಗಿಬಿಟ್ಟಿತ್ತು ಅಂದ್ರೂ ಈ ಏನೋ ವ್ಯವಹಾರ ಇರುತ್ತಲ್ಲ ಮದುವೆ ವಿಷಯದಲ್ಲಿ, ಇದಿಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತೆಲ್ಲ ನೋಡಿ, ಈ ಥರದ್ದನ್ನು ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ ಜನ. ಏನು ಒಂದು ಹುಡುಗ ಹುಡುಗಿ ಮದುವೆ ಆಗಿ ಅವ್ರ ಜೀವನವನ್ನು ಅವ್ರು ಚೆನ್ನಾಗಿ ಮಾಡಿಕೊಂಡು ಇಬ್ಬರೂ ದುಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗೋ ಅಂಥ ಶಕ್ತಿ ಇದ್ದರೂ ಕೂಡ ಈ ಥರ ಎಲ್ಲ ವಿಷಯಗಳಿಂದ ಮದುವೆನೇ ಆಗ್ತಾ ಇರಲ್ಲ ಎಷ್ಟೋ ಜನಕ್ಕೆ ಅಲ್ವಾ. ಸೊ ಹಾಗಾಗಿ ಇದರೆಲ್ಲದರಿಂದ ನಿವಾರಣೆ ಏನಾಗಬೇಕು ನೋಡಿ. ಇವಾಗ ಜಾತಕ ಸೆಟ್ ಆಗಲ್ಲ ಅಂದರೆ ಪ್ರತಿಯೊಂದು ಜಾತಕದಲ್ಲೂ ಯಾವುದಾದ್ರೂ ಒಂದೊಂದು ದೋಷ ಖಂಡಿತ ಇದ್ದೇ ಇರುತ್ತೆ. ಎಲ್ಲರಿಗೂ 100% ದೋಷರಹಿತವಾದ ಜಾತಕ ಸಿಗೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಜನ ಅಂದರೆ, ಜಾತಕದಲ್ಲಿ ಯಾವುದಾದ್ರೂ ದೋಷ ಇದೆ ಅಂದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೋದು. ಪರಿಹಾರ ಮಾಡ್ಕೊಳ್ಳೋಕ್ಕೆ ಖಂಡಿತ ಎಲ್ಲ ಇರುತ್ತೆ. ಭಗವಂತ ಈ ಪ್ರಪಂಚದಲ್ಲಿ ಎಲ್ಲ ಸಮಸ್ಯೆಗೂ ಒಂದೊಂದು ಪರಿಹಾರ ಕೊಟ್ಟೇ ಇರ್ತಾನೆ. ಅದನ್ನು ನಾವು ತಿಳ್ಕೊಂಡು ಅದನ್ನು ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಯಾವುದೋ ಒಂದು ಚಿಕ್ಕ ಸಮಸ್ಯೆ ಇದೆಯಪ್ಪ, ಯಾವುದೋ ಒಂದು ದೋಷ ಇದೆ ಅಂದ ತಕ್ಷಣ ನೋ ಕ್ಯಾನ್ಸಲ್, ಇದು ಹುಡುಗಿ ಬೇಡ, ಆ ಹುಡುಗ ಬೇಡ ಅಂತೆಲ್ಲ ಅಂದ್ಕೊಂಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಈ ಥರ ಮದುವೆಗಳೇ ಆಗದೆ ಇರೋವಂಥ ಸಂದರ್ಭ ಬಂದುಬಿಡುತ್ತೆ. ನಾನು ಜ್ಯೋತಿಷ್ಯದವಳಾಗಿ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ಖಂಡಿತ ಇದು ನಿಜ. ಖಂಡಿತ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಇವಾಗ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ, ಮನೆತನ ತುಂಬ ಇಷ್ಟ ಆಗಿದೆ, ಹುಡುಗನ ಕಡೆಯಿಂದನೂ ಎಲ್ಲ ತುಂಬ ಇಷ್ಟ ಆಗಿದೆ, ಜಾತಕದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಇದೆ ಅಂದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡಿಕೊಂಡು ಮದುವೆನ ನೀವು ಮುಂದುವರಿಸಬಹುದು. ಇದೊಂದು ಸಮಸ್ಯೆ, ಓಕೆ, ಇದನ್ನು ನೀವು ಮಾಡ್ಕೋಬೋದು. ಹಾಗೆಯೇ ಈಗ ಎಲ್ಲ ಅಂದರೆ ತುಂಬ ಹಿಂಗೆ ಇರಬೇಕು, ಅಷ್ಟೇ ಲೆವೆಲ್ ಇರಬೇಕು, ಇಷ್ಟೇ ಲೆವೆಲ್ ಇರಬೇಕು, ಇಷ್ಟೇ ಓದಿರ್ಬೇಕು, ಅಷ್ಟೇ ಓದಿರ್ಬೇಕು ಅಂತ ಅಂದರೆ ಅದನ್ನು ನೀವು ತುಂಬ ಪ್ರಾಮುಖ್ಯತೆ ಕೊಡ್ತಾ ಹೋದರೆ ಮದುವೆಗಳೇ ನಡೆಯಲ್ಲ. ಸೊ ಹಾಗಾಗಿ ಆಗಿಬಿಡುತ್ತೆ. ಸೊ ಇದೆಲ್ಲದರಿಂದ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ನೀವೇನು ಮಾಡಬಹುದು, ಈ ಧನುರ್ಮಾಸದಲ್ಲಿ ಈ ವ್ರತವನ್ನು ಮಾಡಿದ್ರೆ ಖಂಡಿತ ಈ ಸಮಸ್ಯೆಗಳು ನಿಮ್ಮ ಮನಸ್ಸಲ್ಲಿ ಬರಲ್ಲ. ಅಂದರೆ ಈ ವ್ರತನ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಯಾವ್ದಾದ್ರು ಒಂದು ಹುಡುಗಿ ಎದುರುಗಡೆ ಬರ್ಬೋದು. ಅಂದರೆ ಒಂದು ಪ್ರಪೋಸಲ್ ಬಂದಾಗ ಹುಡುಗನಿಂದ ಅಥವಾ ಹುಡುಗಿಯಿಂದ ಬಂದಾಗ ಈ ನಾವು ಅಂದ್ಕೊಂಡಿರ್ತೀವಲ್ಲ, ನಮ್ಮ ಮನಸ್ಸಿನ ಏನು ವಿಕಾರತೆಗಳಿರುತ್ತೆ, ಅಪ್ಪ ಇದು ಹಿಂಗೆ ಹಾಗೆ ಅದು ಇದು ಅಂತ ಎಷ್ಟೊಂದು ನೀವು ತಿಳ್ಕೊಂಬಿಟ್ಟಿರ್ತೀರ. ಅಂದರೆ ಇದ್ರ ಮಾಡ್ಕೊಬಾರ್ದು ಅದು ಮಾಡ್ಕೊಬಾರ್ದು ಅಲ್ವಾ. ಈ ಥರದ್ದು ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಮನಸ್ಸಿನ ಹತೋಟಿಗೆ ಬರುತ್ತೆ. ಆವಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಅಂದರೆ ಯಾವುದಾದ್ರೂ ಒಂದು ಯೋಗ ದೇವರು ಕೊಟ್ಟೇ ಕೊಡ್ತಾರೆ ನಿಮಗೆ ಮದುವೆಗೆ. ನಿಮಗೆ ಅಂತ ಇರೋ ಹುಡುಗಿ, ನಿಮಗೆ ಅಂತ ಇರೋ ಹುಡುಗ ನಿಮ್ಮ ಮುಂದೆ ಬರೋವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಸೊ ಹಾಗಾಗಿ ಧನುರ್ಮಾಸ ವ್ರತದಲ್ಲಿ ನೀವು ಕಾತ್ಯಾಯಿನಿ ದೇವಿಯ ವ್ರತ ಮಾಡಿ, ಅಂದರೆ ದೇವಿ ವ್ರತ ಮಾಡಿ. ನೀವು ಯಾವುದೇ ದೇವಸ್ಥಾನಕ್ಕೆ, ದೇವಿ ದೇವಸ್ಥಾನಕ್ಕೆ ಹೋಗಬಹುದು. ಅಂದರೆ ಶಕ್ತಿಪೂರಿತವಾದ ದೇವಿ ದೇವಸ್ಥಾನಕ್ಕೆ ನೀವು ಹೋಗ್ಬೋದು. ಅಲ್ಲಿ ಕಾತ್ಯಾಯಿನಿ ಮಹಾಮಂತ್ರನ ನೀವು ಹೇಳ್ಕೋಬೇಕು. ಮನೇಲೂ ಕೂಡ ಫಸ್ಟು ದೇವಸ್ಥಾನಕ್ಕೆ ಹೋಗೋ ಮೊದಲು ಬೆಳಗ್ಗೆ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಇದನ್ನು. ಬ್ರಾಹ್ಮಿ ಮುಹೂರ್ತ ಅಂದರೆ 3:30 ಇಂದ 5:30 ಒಳಗಡೆ ನೀವು ಸ್ನಾನಾದಿಗಳನ್ನ ಮುಗಿಸಿ ಮನೆಯಲ್ಲಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಶುದ್ಧ ಮಾಡಿ ಮನೆಯಲ್ಲಿ ಮೊದಲು ಪೂಜೆಯನ್ನು ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ. ಮನೆಯಲ್ಲೇ ಏನು ಮಾಡ್ದಿರ ಎಲ್ಲ ಹಂಗಂದ್ರಂಗೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬಾರ್ದು, ಓಕೆ. ಮನೆಯಲ್ಲಿ ಎಲ್ಲ ಮಾಡಿ ಮನೆಯಲ್ಲೂ ಕೂಡ ಒಂದು ಕಾತ್ಯಾಯಿನಿ ಮಹಾಮಂತ್ರ, ದೇವಿ ಅಷ್ಟೋತ್ತರ ಹೇಳಿ ನಿಮ್ಮ ಮನೆ ದೇವರು ಪೂಜೆನ ಮಾಡಿ ಆ ಮನೆ ದೇವರ ಅಷ್ಟೋತ್ತರನ ಹೇಳಿ ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಶಕ್ತಿ ಏನಿದೆಯೋ ಅದನ್ನು ಫಲಗಳನ್ನ ನೀವು ಸಮರ್ಪಣೆ ಮಾಡ್ಬೋದು. ಹೂವನ್ನ ಸಮರ್ಪಣೆ ಮಾಡ್ಬೋದು ಭಕ್ತಿಯಿಂದ, ಅಥವಾ ವಸ್ತ್ರವನ್ನು ಸಮರ್ಪಣೆ ಮಾಡ್ಬೋದು. ಈ ರೀತಿ 1 ತಿಂಗಳ ಕಾಲ ಸತತವಾಗಿ ನೀವು ಮಹಾಕಾತ್ಯಾಯಿನಿ ಮಂತ್ರವನ್ನು ಜಪ ಮಾಡ್ತಾ ನಿಮಗೆ ಬೇಕಾಗಿರೋ ಥರ, ಈ ಹುಡುಗಿ ಈ ಥರ ಬೇಕು ಆ ಥರ ಬೇಕು ಅಂತ ಏನೇನೋ ನಿಮ್ಮದು ಮನಸ್ಸಿನಲ್ಲಿ ಆಸೆ ಇರುತ್ತಲ್ವ, ಅದನ್ನೆಲ್ಲ ನೀವು ಕೋರಿಕೆನ ಹೇಳಿಕೊಂಡು ಮಾಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆಯ ಉತ್ತಮ ಪತಿ ಮತ್ತು ಪತ್ನಿ ದೊರೀತಾರೆ. ನಮಸ್ತೆ.